ನಮಸ್ತೆ, ವೆಲ್ಕಮ್ ಟು ಜೋಕರ್ ಮ್ಯಾನ್ ರಿವ್ಯೂಸ್ ಇನ್ ಸ್ಯಾಂಡಲ್ವುಡ್ ಟಾಕೀಸ್. ಇವತ್ತಿನ ಸಿನಿಮಾ ಧನುಷ್ ಅವರು ಡೈರೆಕ್ಟ್ ಮಾಡಿರುವಂತಹ ಇಡ್ಲಿ ಕಡಾಯಿ. ಈ ಸಿನಿಮಾದ ಒನ್ ಲೈನ್ ಕತೆ ಹೇಳಬೇಕು ಅಂತಂದ್ರೆ ಆಕ್ಚುಲಿ ತುಂಬಾ ಹಳೆ ಕತೆ. ಅಂದ್ರೆ ಹಳ್ಳಿಯಿಂದ ಫಾರಿನ್ ಹೋಗೋದು, ಇವರಿಲ್ಲಿ ಹಳ್ಳಿಯಲ್ಲಿ ತಂದೆ ತಾಯಿ ಬಿಟ್ಟು ಹೋಗೋದು, ತಂದೆ ತಾಯಿಯ ಬಿಸ್ನೆಸ್ ಪುನಃ ಅವನು ಅಲ್ಲೋಗಿ ರಿಯಲೈಸ್ ಆಗಿ ವಾಪಸ್ ಬರೋದು. ಅಂದ್ರೆ ಈಗ ನಾವು ತುಂಬಾ ವೆರೈಟಿ ಸಿನಿಮಾಗಳು ನೋಡಿ 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 ಇದೆಲ್ಲ ತುಂಬಾ ಸಿಂಪಲ್ ಅಂತ ಅನಿಸ್ಬಿಡುತ್ತೆ. ಬಟ್ ಅಂದ್ರೂ ಎಮೋಷನಲಿ ಟಚ್ ಮಾಡಿದಾರ ಅಂತಂದ್ರೆ ಕೆಲವೊಂದು ಪೋರ್ಷನ್ ಮಾತ್ರ 100% ಎಮೋಷನಲಿ ಟಚ್ ಆಗುತ್ತೆ. ಅವರ ತಂದೆ ಮಗ ಪೋರ್ಷನ್ ಇರ್ಬೋದು, ಪೇರೆಂಟ್ಸ್ ಪೋರ್ಷನ್ ಇರ್ಬೋದು, ಅಥವಾ ವ್ಯಾಲ್ಯೂಸ್ಗಳು ಇದನ್ನೆಲ್ಲ ಖಂಡಿತ ಟಚ್ ಮಾಡಿದ್ದಾರೆ. ಸೊ ಹಾಗಾಗಿ ದ ಫಸ್ಟ್ ಹಾಫ್ ಆಫ್ ದಿ ಮೂವಿ ಒಂಥರ ನೋಡಬಹುದು, ಹಳೇದು ಅಂತ ಅನ್ಸಿದ್ರು ಒಂದಷ್ಟು ಸಿನಿಮಾ ನೋಡಬಹುದು. ಸೆಕೆಂಡ್ ಹಾಫ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ಬೋರಿಂಗ್ ಸೀನ್ಸ್ ಗಳಿದೆ, ಅದಾದ್ಮೇಲೆ ಫೈಟ್ಸ್ ಗಳಿದೆ, ಆಕ್ಷನ್ ಕನ್ವರ್ಟ್ ಆಗುತ್ತೆ, ರಿವೆಂಜ್ ಕನ್ವರ್ಟ್ ಆಗುತ್ತೆ. ಇದೆಲ್ಲ ತುಂಬಾ ಕ್ಲೀಶೆ ಅನ್ಸ್ಬಿಡುತ್ತೆ. ಆಮೇಲೆ ಧನುಷ್ ಡೈರೆಕ್ಟ್ ಮಾಡುವಂತಹ ಅಂದ್ರೆ ಮಾಡಬೇಕಾಗಿದ್ದಂತಹ ಸಿನಿಮಾ ಇದಲ್ಲ. ದ ಬಡ್ಜೆಟ್ ವೈಸ್ ಆಗ್ಲಿ ಅಥವಾ ದ ವಾಸ್ಟ್ ಅಂತ ಏನ್ ಹೇಳ್ತೀವೋ ಆ ತರ ಸಿನಿಮಾ ಇದಾಗಿರಲ್ಲ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಮ್ಯೂಸಿಕ್ ತುಂಬಾ ಸಪ್ಪೆ ಆಯ್ತು ಅಂತ ಏನೋ ಕ್ಯಾಚಿ ಆಗಿಲ್ಲ ಸಾಂಗ್ಸ್ಗಳು. ಅದಾದ್ಮೇಲೆ ವಿಜುವಲೈಸೇಷನ್ ಬಂದ್ರೆ TOP ವರ್ಕ್ ಬಂತು ಅಂದ್ರೆ ಓಕೆ, ತಕ್ಕ ಮಟ್ಟಿಗೆ ಆ ವಿಲೇಜ್ ಬ್ಯಾಕ್ ಡ್ರಾಪ್ ಇರ್ಬೋದು ಅಂಡ್ ದೆನ್ ಫಾರಿನ್ ಪೋರ್ಷನ್ ಇರ್ಬೋದು, ಎರಡು ಚೆನ್ನಾಗಿ ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಇನ್ನೊಂದು ಏನಂತಂದ್ರೆ ಈ ಸಿನಿಮಾ ಕಾಂತಾರ ಆಪೋಸಿಟ್ ರಿಲೀಸ್ ಆಗಿರೋದ್ರಿಂದ ನಿಜವಾಗ್ಲೂ ಸಿನಿಮಾ ತುಂಬಾ ಸಪ್ಪೆ ಅನ್ಸುತ್ತೆ. ಆಕ್ಚುಲಿ ಆ ಸಿನಿಮಾ ನೋಡ್ಕೊಂಬಂದ ಅದರ ಗ್ರ್ಯಾಂಡಿಯರ್ ನೋಡಿ ಈ ಸಿನಿಮಾ ನೋಡೋರಿಗೆ ಖಂಡಿತ ಇದು ಇಷ್ಟ ಆಗಲ್ಲ. ಇದೇನು ತುಂಬಾ ಸಪ್ಪೆ ಆಗೋಯ್ತಲ್ಲ, ತುಂಬಾ ಸಿಂಪಲ್ ಆಗೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಅವ್ರಿಗೆ ಗೊತ್ತು ಇದೊಂದು ಸಿಂಪಲ್ ಸಿನಿಮಾ ಅಂತ ಅನ್ಬಿಟ್ಟು. ಬಟ್ ಅಂಥದ್ರಲ್ಲಿ ಕಾಂತಾರ ಮುಂದೆ ರಿಲೀಸ್ ಮಾಡಿದ್ದು ನಿಜವಾಗ್ಲೂ ಇಟ್ಸ್ ಅ ಬ್ಯಾಡ್ ಡಿಸಿಷನ್. ಯಾವುದು ಸಿನಿಮಾ ಇಲ್ದಿರೋ ಟೈಮಲ್ಲಿ ರಿಲೀಸ್ ಆಗಿದ್ರೆ ಖಂಡಿತ ಇದನ್ನ ಒನ್ಸ್ ವಾಚಬಲ್ ಅಂತ, ಅಂದ್ರೆ ತುಂಬಾ ಫ್ಯಾಮಿಲಿ ಅವರು ಎಬೋ 40-50+ ಇರೋಂಥವ್ರು, ಆ ಜನರೇಷನ್ ಸಂಬಂಧಪಟ್ಟಿರೋರು ಒಂದ್ಸತಿ ನೋಡ್ತಿದ್ರೇನೋ. ಬಟ್ ಈಗ ತುಂಬಾ ಸಪ್ಪೆ ಅನ್ಸುತ್ತೆ ಮೂವಿ. ಓವರ್ ಆಲ್ ಇದೊಂದು OTT ವಾಚ್ ಅಂತ ಹೇಳ್ಬೋದು. ಬಟ್ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡುವಂತ ಸಿನಿಮಾ ಖಂಡಿತ ಇದಲ್ಲ.